ಇನ್ನು ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಳಲು ಕೇಳುವವರೇ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದೆಂತದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಮಾತ್ರ ಇವತ್ತಿಗೂ ಮೌನ ವ್ರತವನ್ನ ಆಚರಿಸುವಂತೆ ವರ್ತಿಸ್ತಾ ಇದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಅಂಗನವಾಡಿ ಅಮ್ಮಂದಿರ ಅಹೋರಾತ್ರಿ ಹೋರಾಟ. ಕಷ್ಟ ಕೇಳಬೇಕಾಗಿರುವ ಸರ್ಕಾರದ್ದು ಮೌನ ವ್ರತ. ಯಾರಿಗೆ ಏನಾದ್ರೂ ಆಗ್ಲಿ, ಯಾರಿಗೇನಾದ್ರೂ ಕೇಳಲಿ, ನಮಗೇನು ಗೊತ್ತಿಲ್ಲ, ನಾವೇನೂ ನೋಡಿಲ್ಲ. ರಾಜ್ಯದಲ್ಲಿ ಇದೇ ಧಾಟಿಯಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ವಿಷಯದಲ್ಲಿ ಸರ್ಕಾರದ ವರ್ತನೆ ಆ ರೀತಿಯಾಗಿದೆ. ಹೌದು, ಒಂದಲ್ಲ ಎರಡಲ್ಲ ಕಳೆದ 3 ದಿನಗಳಿಂದಲೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಧರಣಿ ನಡೆಸಲಾಗ್ತಾ ಇದೆ. ಮೈ ಕೊರೆಯುವ ಚಳಿಯಲ್ಲಿ ಪುಟ್ಟ ಕಂದಮ್ಮಗಳ ಜೊತೆ ಅಂಗನವಾಡಿ ಅಮ್ಮಂದಿರು ಧರಣಿ ನಡೆಸುತ್ತಿದ್ರೆ ಸರ್ಕಾರ ಮಾತ್ರ ಇತ್ತ ಕಡೆ ಕಣ್ಣು ಹಾಯಿಸುತ್ತಿಲ್ಲ. ಇನ್ನು ಸರ್ಕಾರದ ನಡೆ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘದ ರಾಜ್ಯಾಧ್ಯಕ್ಷೆ ಪ್ರೇಮಾ ಅವರು ಕಣ್ಣೀರು ಹಾಕಿದ್ದಾರೆ. ನಿನ್ನೆ ಚರ್ಚೆಗೆ ಕರೆದಿದ್ದ ಸಿಎಂ ಸಾಹೇಬ್ರು ನೆಟ್ಗೆ 2 ಸೆಕೆಂಡ್ ಕೂಡ ನಮ್ಮೊಂದಿಗೆ ಮಾತಾಡಿಲ್ಲ, ನಮ್ಮ ಅಳಲು ಆಲಿಸಲಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ, 2 ಸೆಕೆಂಡ್ ಅಷ್ಟೇ ಮಾತಾಡ್ಸಿದ್ರು. ನಮಗೆ 2 ಸೆಕೆಂಡ್ ಅಂತಂದ್ರೆ ಅದರಲ್ಲಿ ಸರಿ ನಿಮ್ದು ಕೃಷ್ಣ ಬೈರೇಗೌಡನ್ ಕಳ್ಸಿದ್ವಲ್ಲ, ಸರಿ ಓಕೆ, ಅವರೆಲ್ಲ ಮೆಮೊರಾಂಡಮ್ ತಗೊಂಡಿದ್ದಾರೆ, ನಾವು ಏನೋ ಮಾಡ್ತೀವಿ ಹಂಗೆ ಅಂತಂದೇಳಿ, ಸರಿ ಹಂಗೆ ಅಂತಂದೇಳಿ ಹಿಂಗೆ ತಟ್ಟಿ ಕಳ್ಸಿದ್ರು. ಅದು ಬೇಜಾರ. ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ನಾವು ಬಂದಿರೋದು ಒಂದು ಕನಿಷ್ಠ ಕೂಲಿ ಕೇಳಲಿಕ್ಕೆ, ಆ ಕೂಲಿ ಕೊಡೋಕೆ ಸರ್ಕಾರ ಆಗ್ತಿಲ್ಲ ಅಂದಾಗ ನಾವು ಯಾರನ್ನು ಕೇಳಬೇಕು ಹೋಗಿ? ಆ ಒಂದು ವಿಷಯ ನಮ್ಮ ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಇಷ್ಟು ಜನ ಹೆಣ್ಮಕ್ಳಿದ್ವಿ, ಎಷ್ಟೋ ಒಂದು 10-15 ಸಾವಿರ ಜನ ಇದ್ವಿ ನೆನ್ನೆ. ಇತ್ತ ಪ್ರತಿಭಟನೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಮನೆಯಲ್ಲಿ ವೃದ್ಧ ತಾಯಿ ದಿವ್ಯಾಂಗ ಮಗುವನ್ನ ಬಿಟ್ಟು ಬೆಂಗಳೂರಿಗೆ ಬಂದಿರುವ ಕಾರ್ಯಕರ್ತೆ ಗೀತಾ ತಮ್ಮ ಕಣ್ಣೀರಿನ ಕಥೆಯನ್ನ ತೆರೆದಿಟ್ಟಿದ್ದಾರೆ. ನಾನು ಒಬ್ಳೇ ದುಡಿಬೇಕು, ಮನೆ ಸಾಕ್ಬೇಕು. ನನಗೆ ಮಗುನು ಅಂಗವಿಕ ಮಗು ಹುಟ್ಟಿದೆ, ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದ್ರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗಕ್ ಆಗ್ತಾ ಇಲ್ಲ. ಹಂಗಾಗಿ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೆ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನ ಪರಿಕರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಒಟ್ನಲ್ಲಿ ಅಂಗನವಾಡಿ ತಾಯಂದಿರ ನೋವು ಸರ್ಕಾರಕ್ಕೆ ಕಾಣಿಸ್ತಿಲ್ವಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಡಬೇಕು. ಅನಗತ್ಯ ಗ್ಯಾರಂಟಿ ಹೊರತಾಗಿ ದುಡಿಯುವ ಕೈಗಳಿಗೆ ಸೂಕ್ತ ಸಂಬಳ ಕೊಡುವುದನ್ನ ಕಲಿಯಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ಕೆಲವೇ ದಿನಗಳ ಹಿಂದೆ ಹೀಗೇನೆ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯನ್ನ ಸರ್ಕಾರದವರೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿತ್ತು. ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರ ಪ್ರತಿಭಟನೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಏಕೈಕ ಚಾನೆಲ್ ಆಗಿ ನಿಂತು ಈ ಪ್ರತಿಭಟನೆಯನ್ನ 3 ದಿನದಿಂದಲೂ ಕೂಡ ಫಾಲೋ ಅಪ್ ಮಾಡ್ತಾ ಇದೆ. ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಏನು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 10 ಸಮಸ್ಯೆಗಳಿದೆ. ಸದ್ಯಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂತ ಸಿಗ್ತಾ ಇರೋ ಸಂಬಳ 11,000. ಅಂಗನವಾಡಿ ಸಹಾಯಕಿಯರಿಗೆ ಕೇವಲ 6,000 ಸಂಬಳ ನೀಡಲಾಗ್ತಾ ಇದೆ. 25,000ನಾದ್ರೂ ನಮಗೆ ವೇತನ ಕೊಡಿ ಅಂತ ಹೇಳಿ ಕಾರ್ಯಕರ್ತೆಯರು ಆಗ್ರಹಿಸ್ತಾ ಇದ್ದಾರೆ. ಅಂಗನವಾಡಿ ಸಹಾಯಕಿಯರಿಗೆ 12,000 ವೇತನವನ್ನ ನಿಗದಿ ಮಾಡಿ ಅನ್ನೋದು ಪ್ರತಿಭಟನೆಯ ಉದ್ದೇಶವಾಗಿದೆ, ಬೇಡಿಕೆ ಆಗಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರನ್ನ ಸರ್ಕಾರಿ ಸಿ ದರ್ಜೆ ನೌಕರರು ಅಂತ ಹೇಳಿ ಪರಿಗಣಿಸಬೇಕು, ಸಹಾಯಕಿಯರನ್ನ ಡಿ ದರ್ಜೆ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಅನ್ನೋದು ಕೂಡ ಇವರ ಬೇಡಿಕೆಯಾಗಿದೆ. ವಿಪರ್ಯಾಸ ಅಂದ್ರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮುಂಚೆ ಬಿಡುಗಡೆ ಮಾಡಿದ್ದ ಚುನಾವಣೆ ಸಲುವಾಗಿನ ಮ್ಯಾನಿಫೆಸ್ಟೋಲ್ಲಿ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡುವ ಭರವಸೆಯನ್ನ ಕೂಡ ಕೊಟ್ಟಿತ್ತು. ಕೇವಲ ಪಂಚ ಗ್ಯಾರಂಟಿಗಳು ಮಾತ್ರವಲ್ಲ, ಪ್ರಣಾಳಿಕೆಯಲ್ಲಿ ಈ ಭರವಸೆ ಆಶಾ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡುವ ಗ್ಯಾರಂಟಿಯನ್ನ ಕೂಡ ನೀಡಿತ್ತು. ಆದರೆ ಚುನಾವಣೆ ಮುಗಿದು 1.5-2 ವರ್ಷ ಆಗ್ತಾ ಇದ್ರು ಕೂಡ, ಅಧಿಕಾರಕ್ಕೆ ಬಂದು 1.5-2 ವರ್ಷ ಆಗ್ತಿದ್ರು ಕೂಡ ಈ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಮರೆತು ಬಿಟ್ಟಿದೆ. ಆಡಳಿತಾರೂಢ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆ 15,000 ರೂಪಾಯಿ, ಈಗಿರುವ ಸಂಬಳಕ್ಕಿಂತ ಹೆಚ್ಚಿಗೆ ಮಾಡಿ 15,000 ರೂಪಾಯಿ ಸಂಬಳವನ್ನ ನೀಡ್ತೇವೆ ಅನ್ನೋ ಭರವಸೆಯನ್ನ ನೀಡಿತ್ತು. ಇನ್ನು ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ
3 ಲಕ್ಷ ರೂಪಾಯಿ ಕೊಡೋದಾಗಿ ಕೂಡ ಘೋಷಣೆಯನ್ನ ಹೊರಡಿಸಲಾಗಿತ್ತು. ಕಾಂಗ್ರೆಸ್ನ ಯಾರೋ ಚಿಕ್ಕಪುಟ್ಟ ಜಿಲ್ಲಾ ಅಥವಾ ತಾಲೂಕು ಮಟ್ಟದ ನಾಯಕರಲ್ಲ, ಬದಲಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೇ ಹೊರಡಿಸಿದ್ದ ಘೋಷಣೆ ಇದು. ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳದ ಬಗ್ಗೆ ಖುದ್ದು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೇ ಘೋಷಣೆಯನ್ನ ಮಾಡಿದ್ರು ಚುನಾವಣಾ ಪ್ರಚಾರದ ಭಾಷಣದ ಸಂದರ್ಭದಲ್ಲಿ. ಆದ್ರೆ ಪ್ರಿಯಾಂಕಾ ಗಾಂಧಿನೂ ಮರೆತರು, ರಾಹುಲ್ ಗಾಂಧಿನೂ ಮರೆತರು, ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರುವ ಸಿದ್ದರಾಮಯ್ಯನವರೂ ಮರೆತರು. ಪಂಚ ಗ್ಯಾರಂಟಿಗಳ ಬಗ್ಗೆ ಎಲ್ಲಾ ವೇದಿಕೆಯಲ್ಲಿ ಮಾತನಾಡುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮರೆತಿದ್ದಾರೆ. ಇನ್ನು ಲಕ್ಷ್ಮಿ ಮೇಡಂ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಇಂಥದ್ದೊಂದು ಭರವಸೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಪ್ರಿಂಟ್ ಆಗಿತ್ತು ಅನ್ನೋದು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಸರ್ಕಾರದ ಮುಂದೆ ಮತ್ತೊಮ್ಮೆ ತಮ್ಮ ಪಕ್ಷವೇ ನೀಡಿದ ಭರವಸೆಯನ್ನ ನೆನಪು ಮಾಡ್ತಾ ಇದ್ದಾರೆ. ಆ ನೆನಪು ಮಾಡೋ ಪ್ರಯತ್ನದ ಭಾಗವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಇನ್ನು ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಳಲು ಕೇಳುವವರೇ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದಿದೆ. ಬೆಂಗಳೂರಿನಲ್ಲಿ ನಡೀತಿರುವ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಮಾತ್ರ ಇವತ್ತಿಗೂ ಮೌನ ವ್ರತವನ್ನ ಆಚರಿಸುವಂತೆ ವರ್ತಿಸ್ತಾ ಇದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಅಂಗನವಾಡಿ ಅಮ್ಮಂದಿರ ಅಹೋರಾತ್ರಿ ಹೋರಾಟ. ಕಷ್ಟ ಕೇಳಬೇಕಾಗಿರುವ ಸರ್ಕಾರದ್ದು ಮೌನ ವ್ರತ. ಯಾರಿಗೆ ಏನಾದ್ರೂ ಆಗ್ಲಿ, ಯಾರಿಗೇನಾದ್ರೂ ಕೇಳಿ, ನಮಗೇನು ಗೊತ್ತಿಲ್ಲ, ನಾವೇನೂ ನೋಡಿಲ್ಲ. ರಾಜ್ಯದಲ್ಲಿ ಇದೇ ಧಾಟಿಯಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ವಿಷಯದಲ್ಲಿ ಸರ್ಕಾರದ ವರ್ತನೆ ಆ ರೀತಿಯಾಗಿದೆ. ಹೌದು, ಒಂದಲ್ಲ ಎರಡಲ್ಲ ಕಳೆದ 3 ದಿನಗಳಿಂದಲೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಧರಣಿ ನಡೆಸಲಾಗ್ತಾ ಇದೆ. ಮೈ ಕೊರೆಯುವ ಚಳಿಯಲ್ಲಿ ಪುಟ್ಟ ಕಂದಮ್ಮಗಳ ಜೊತೆ ಅಂಗನವಾಡಿ ಅಮ್ಮಂದಿರು ಧರಣಿ ನಡೆಸುತ್ತಿದ್ರೆ ಸರ್ಕಾರ ಮಾತ್ರ ಇತ್ತ ಕಡೆ ಕಣ್ಣು ಹಾಯಿಸುತ್ತಿಲ್ಲ. ಇನ್ನು ಸರ್ಕಾರದ ನಡೆ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘದ ರಾಜ್ಯಾಧ್ಯಕ್ಷೆ ಪ್ರೇಮಾ ಅವರು ಕಣ್ಣೀರು ಹಾಕಿದ್ದಾರೆ. ನಿನ್ನೆ ಚರ್ಚೆಗೆ ಕರೆದಿದ್ದ ಸಿಎಂ ಸಾಹೇಬ್ರು ನೆಟ್ಟಿಗೆ 2 ಸೆಕೆಂಡ್ ಕೂಡ ನಮ್ಮೊಂದಿಗೆ ಮಾತಾಡಿಲ್ಲ, ನಮ್ಮ ಅಳಲು ಆಲಿಸಲಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ, 2 ಸೆಕೆಂಡ್ ಅಷ್ಟೇ ಮಾತಾಡ್ಸಿದ್ರು ನಮಗೆ. 2 ಸೆಕೆಂಡ್ ಅಂತಂದ್ರೆ ಅದರಲ್ಲಿ ಸರಿ ನಿಮ್ದು ಕೃಷ್ಣ ಬೈರೇಗೌಡನ್ ಕಳಿಸಿದ್ವಲ್ಲ, ಸರಿ ಓಕೆ, ಅವರೆಲ್ಲ ಮೆಮೊರಾಂಡಮ್ ತಗೊಂಡಿದ್ದಾರೆ, ನಾವು ಏನೋ ಮಾಡ್ತೀವಿ ಹಂಗೆ ಅಂತಂದೇಳಿ, ಸರಿ ಹಂಗೆ ಅಂತಂದೇಳಿ ಹಿಂಗೆ ತಟ್ಟಿ ಕಳಿಸಿದ್ರು. ಅದು ಬೇಜಾರ. ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ನಾವು ಬಂದಿರೋದು ಒಂದು ಕನಿಷ್ಠ ಕೂಲಿ ಕೇಳಲಿಕ್ಕೆ, ಆ ಕೂಲಿ ಕೊಡೋಕೆ ಸರ್ಕಾರ ಆಗ್ತಿಲ್ಲ ಅಂದಾಗ ನಾವು ಯಾರನ್ನು ಕೇಳಬೇಕು ಹೋಗಿ? ಆ ಒಂದು ವಿಷಯ ನಮ್ಮ ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಇಷ್ಟು ಜನ ಹೆಣ್ಮಕ್ಳಿದ್ವಿ, ಎಷ್ಟೋ ಒಂದು 10-15 ಸಾವಿರ ಜನ ಇದ್ವಿ ನೆನ್ನೆ. ಇತ್ತ ಪ್ರತಿಭಟನೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಮನೆಯಲ್ಲಿ ವೃದ್ಧ ತಾಯಿ ದಿವ್ಯಾಂಗ ಮಗುವನ್ನ ಬಿಟ್ಟು ಬೆಂಗಳೂರಿಗೆ ಬಂದಿರುವ ಕಾರ್ಯಕರ್ತೆ ಗೀತಾ ತಮ್ಮ ಕಣ್ಣೀರಿನ ಕಥೆಯನ್ನ ತೆರೆದಿಟ್ಟಿದ್ದಾರೆ. ನಾನು ಒಬ್ಳೇ ದುಡಿಬೇಕು, ಮನೆ ಸಾಕ್ಬೇಕು. ನನಗೆ ಮಗುನು ಅಂಗವಿಕ ಮಗು ಹುಟ್ಟಿದೆ, ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದ್ರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನು ಒಳ್ಳೇದು ಆಗ್ತಾನೆ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನ ಪರಿಹರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಒಟ್ನಲ್ಲಿ ಅಂಗನವಾಡಿ ತಾಯಂದಿರ ನೋವು ಸರ್ಕಾರಕ್ಕೆ ಕಾಣಿಸ್ತಿಲ್ವಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಡಬೇಕು. ಅನಗತ್ಯ ಗ್ಯಾರಂಟಿ ಹೊರತಾಗಿ ದುಡಿಯುವ ಕೈಗಳಿಗೆ ಸೂಕ್ತ ಸಂಬಳ ಕೊಡುವುದನ್ನ ಕಲಿಯಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.